ಹಾಯ್ ಆಲ್, ವೆಲ್ಕಮ್ ಟು ಮಾನ್ಸಲಾಗ್. ನಾವಿವತ್ತು ಬೆಳಗ್ಗೆನೆ ಹೊರಟು ಮೈಸೂರು ಕಡೆಗೆ ಬಂದ್ವಿ. ಹೊರಗಡೆ ಎಲ್ಲೂ ತಿಂಡಿ ತಿನ್ನೋದು ಬೇಡ ಅಂತ ನನ್ನ ತಂಗಿ ಹೇಳಿದ್ಲು. ಸೊ ಅವಳ ಕೈಯಲ್ಲಿ ಬಿಸಿಬೇಳೆ ಬಾತ್ನ ಟೇಸ್ಟ್ ಮಾಡೋಣ ಅಂತ ನಾವು ಅವ್ರ ಮನೆ ಕಡೆಗೆ ಹೊರಟ್ವಿ. ಅವಳು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅವಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು. ನಾನು ಸ್ವಲ್ಪ ಹೆಚ್ಕೊಡ್ತೀನಿ ಬಿಡಪ್ಪ ಅಂತ ಅಂದು ಕಟ್ ಮಾಡ್ತಾ ಇದ್ದೆ ನೋಡಿ. ಹಾಗೇನೆ ಅವಳೆಲ್ಲ ಅಕ್ಕಿ ಕಾಳು ಎಲ್ಲ ತೊಳೆದಿಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ಲು. ಹಾಗೇನೆ ಅವಳು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾಳೆ ಇದನ್ನ. ನಾನು ಮಾಡೋದೇ ಬೇರೆ ತರ. ಅವಳು ಇಲ್ಲಿ ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡು ಅಕ್ಕಿಗೆ ಸ್ವಲ್ಪ ಹೆಸರು ಕಾಳನ್ನು ಕೂಡ ಸೇರಿಸ್ತಾಳೆ ಬೇಳೆ ಜೊತೆಗೆ. ಯಾಕಂದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ಲು ಅವಳು. ಆಯ್ತು ಬಿಡು, ನೀನ್ ಹೆಂಗ್ ಮಾಡ್ತಿ ಹಂಗೆ ಮಾಡು, ನಮ್ಗೂ ನಿನ್ ಕೈ ರುಚಿನೇ ತಿನ್ನೋದಿದೆ ಅಂತ ಅಂದ್ವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅಕ್ಕಿಗೆ ಸ್ವಲ್ಪ ಬೇಳೆ ಹಾಗೆ ಸ್ವಲ್ಪ ಹೆಸರು ಕಾಳು ಹಾಗೇನೆ ಹೆಚ್ಚಿರೋ ಎಲ್ಲಾ ತರಕಾರಿನ ನಾವು ಮಿಕ್ಸ್ ಮಾಡ್ತಾ ಇದೀವಿ. ಮಿಕ್ಸ್ ಮಾಡ್ಬಿಟ್ಟು ಅವಳು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಅಂದು, ಸರಿ ಹಾಕಪ್ಪ ಅಂತ ಅಂದು ಕುಕ್ಕರ್ನ ಕ್ಲೋಸ್ ಮಾಡಿದ್ವಿ. ಹಾಗೇನೆ ಇಲ್ಲಿ ಖಾರ ಮಾಡಕ್ಕೆ ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಅಂದ್ರೆ ಒಂದ್ ನೀರುಳ್ಳಿ, ಒಂದು ಟೊಮ್ಯಾಟೊ, ಹಾಗೇನೆ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಹಾಗೇನೆ ಸ್ವಲ್ಪ ಕಾಯಿ ತುರಿನ ಸೇರಿಸಿ ಸ್ವಲ್ಪ ನೀರ್ನ ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದೀವಿ. ಅದನ್ನ ತುಂಬಾನೇ ನೀಟಾಗಿ ಪೇಸ್ಟ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಹಾಗೇನೆ ಸ್ವಲ್ಪ ಮಸಾಲ ಪುಡಿ ಹಾಕದ್ಲು. ಹಾಗೇನೆ ವಿಷಲ್ ಕೂಡ ಬಂತು. ನೀವು ನೋಡ್ತಾ ಇರ್ಬೋದು, ಅವಳು ಬೆಣ್ಣೆ ಸ್ವಲ್ಪ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆನ ಹಾಕಿ ನೀರುಳ್ಳಿ, ಟೊಮ್ಯಾಟೊ, ಹಾಗೇನೆ ಸ್ವಲ್ಪ ಕರಿಬೇವು, ಕೊತ್ತಂಬರಿನ ಹಾಕಿ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಖಾರದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಳೆ. ಅದು ಒಂದ್ ರೌಂಡ್ ಪೂರ್ತಿಯಾಗಿ ಮಸಾಲೆ ಫ್ರೈ ಆದ್ಮೇಲೆ ಬೆಂದಿರೋ ರೈಸ್ ಮತ್ತೆ ಬೇಳೆ, ಹೆಸರು ಕಾಳು ಏನಿತ್ತು ಅದಕ್ಕೆ ಇದನ್ನ ಸೇರಿಸ್ತಿದ್ದಾಳೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೇರಿಸಿ ಒಂದೆರಡು ಕುದಿ ಕುದಿಸಿದ್ರೆ ಸಾಕು, ರೆಡಿ ಆಯ್ತು ಬಿಸಿಬೇಳೆ ಬಾತು. ನಾವು ಎಲ್ಲರೂ ಬಿಸಿಬೇಳೆ ಬಾತ್ನ ತಿನ್ಕೊಂಡು ಒಂದ್ ರೌಂಡ್ ಹೋಗಿ ಬರೋಣ, ಮೈಸೂರನ್ನ ನೋಡೋಣ ಅಂತ ಹೊರಟ್ವಿ. ತುಂಬಾನೇ ಬಿಸಿಲಿದ್ದ ಕಾರಣ ನಮಗೂ ಎಲ್ಲೂ ಹೋಗಕ್ಕೆ ಆಗ್ಲಿಲ್ಲ. ಸೊ ಆದ್ರೂ ಆ ರೋಡ್ಗಳು ಅಲ್ಲಿ ಡಸ್ಟೇ ಇಲ್ಲ, ಹಾಗೇನೆ ತುಂಬಾನೇ ಗ್ರೀನರಿ. ಅಲ್ಲಿ ನಡೆಯೋ ಫ್ಲವರ್ ಶೋದು, ಪ್ಯಾಲೇಸ್ಗಳು, ಆಮೇಲೆ ಆ ರೋಡ್ಗಳೆಲ್ಲ ನೋಡಕ್ ತುಂಬಾನೇ ಖುಷಿ. ನಾವೊಂದ್ ರೌಂಡ್ ಹೊಡ್ಕೊ ಬರೋ ಅಷ್ಟೊತ್ತಿಗೆ ಅವಳು ಇಲ್ಲಿ ಹೋಳಿಗೆ ರೆಡಿ ಮಾಡ್ಬಿಟ್ಟಿದ್ಲು. ಅಯ್ಯೋ ಎಲ್ಲ ನೀನೇ ಮಾಡ್ತಿದ್ಯಲ್ಲ, ನಾನೊಂಚೂರು ಹೆಲ್ಪ್ ಮಾಡ್ತೀನಿ ತಡಿ ಅಂತ ನಾನು ಒಂದೆರಡು ತಟ್ಟು ಕೊಟ್ಟೆ ಅವಳಿಗೆ. ಹಾಗೇನೆ ನನ್ನ ಮಕ್ಳು ಕೂಡ ತುಂಬಾನೇ ಗಲಾಟೆ ಮಾಡ್ತಾ ಇದ್ರು. ಸೊ ಅವ್ರಿಗೆ ಊಟ ಎಲ್ಲ ಸರ್ವ್ ಮಾಡೋ ಅಷ್ಟೊತ್ತಿಗೆ ಲಾಸ್ಟ್ ಟೈಮ್ ನನ್ನ ತಮ್ಮನ ಬರ್ಡೇ ಇತ್ತು. ಅಲ್ಲಿ ಅವ್ನು ಇಲ್ಲಿ ಇದ್ದಿದ್ ಕಾರಣ, ಅಂದ್ರೆ ನಾವು ಬೆಂಗಳೂರಲ್ಲಿ ಇರ್ತೀವಿ, ಅವರು ಮೈಸೂರಲ್ಲಿ ಇದ್ದಿದ್ ಕಾರಣ ನಮ್ಗೆ ಸೆಲೆಬ್ರೇಟ್ ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಕೇಕ್ ಎಲ್ಲ ತಗೊಂಡ್ ಬಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಅವನ ಬಗ್ಗೆ ಅಂತೂ ಹೇಳೋದೇ ಬೇಡ ನಾನು, ಯಾಕಂದ್ರೆ ಯಾವಾಗ್ಲೂ ಸ್ಮೈಲ್ ಮಾಡೋ ಒಂದು ಕೆಪಾಸಿಟಿ ಇರೋದು ಅವನಿಗೆ ಅನ್ಕೊಳ್ತೀನಿ. ಅಂಡ್ ತುಂಬಾನೇ ಹ್ಯಾಪಿ ಪರ್ಸನ್ ಅವನು. ಯಾವುದನ್ನು ತುಂಬಾನೇ ಮೈಂಡಲ್ಲಿ ಇಟ್ಕೊಳ್ಳಲ್ಲ. ಯಾವ ತರ ಅಂದ್ರೆ ಎಲ್ಲದನ್ನು ಓಕೆ ಈ ತರ ಆಗಿದ್ಯಾ, ಹೋಗ್ಲಿ ಬಿಡಿ, ನೆಕ್ಸ್ಟ್ ನಾವು ಬೆಟರ್ ಇರೋಣ ಅನ್ನೋ ತರ ಪರ್ಸನು. ನಮ್ಮ ಗ್ರೂಪಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇರೋದು ಅದೇ ತರ ಪಾಸಿಟಿವ್ ವೈಪ್ ಅಲ್ಲಿ. ನೀವು ನೋಡ್ತಾ ಇರೋ ತರ ನನ್ನ ಭಾವನ ಅವ್ರ ಹಸ್ಬೆಂಡ್ನ ನನ್ನ ಮುಂಚೆನೆ ನೀವು ನೋಡಿದ್ದೀರಾ. ಅವ್ರ ತಮ್ಮನ ಹೆಂಡತಿ ಕೂಡ ಬಂದಿದ್ರು ಪಾಪು ಜೊತೆಗೆ. ಹಾಗೇನೆ ಆಂಟಿ ಕೂಡ ಬಂದಿದ್ರು. ಎಲ್ಲರೂ ನಮ್ಗೆ ಅರ್ಶಿನ ಕುಂಕುಮ ಕೊಟ್ರು. ಅವಳಿಗೆ ಕಳ್ಸಕ್ಕೆ ಇಷ್ಟ ಇರ್ಲಿಲ್ಲ. ನಮ್ಗೂನು ಇರ್ಲಿ ಬಿಡಪ್ಪ ನಾವು ಬರ್ತೀವಿ ಮತ್ತೆ ಅಂತ ಆಂಟಿ ಎಲ್ಲರೂ ಫೋರ್ಸ್ ಮಾಡ್ತಾ ಇದ್ರು ನಮ್ಗೆ. ಅವ್ರಿಗೆಲ್ಲ ಫೈನಲ್ ಬಾಯ್ ಹೇಳ್ಬಿಟ್ಟು ನಾವು ಹೊರಟ್ವಿ. ಹಾಗೇನೆ ನನ್ನ ತಮ್ಮ ಅಕ್ಕ ಇಲ್ಲಿ ಚೆನ್ನಾಗಿರತ್ತೆ ಫುಡ್ ಬಿಗ್ ಡ್ಯಾಡಿಲಿ, ಒಂದ್ಸಲ ಟೇಸ್ಟ್ ಮಾಡೋಣ ಅಂತ ಅಂದ. ಸರಿ ರಾತ್ರಿ ಊಟನ ಅಲ್ಲೇ ಮಾಡೋಣ ಬಿಡಪ್ಪ ಅಂತ ನಾವು ಅಲ್ಲೆಲ್ಲ ತಿನ್ಕೊಂಡ್ವಿ. ವೈಬ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ವ್ಯೂ ಕೂಡ ಕಂಫರ್ಟಬಲ್ ಆಗಿಯೂ ಇತ್ತು, ಹಾಗೇನೆ ಟೇಸ್ಟಿಯಾಗೂ ಕೂಡ ಇತ್ತು. ನಾವು ಎಲ್ಲದನ್ನು ಮುಗಿಸ್ಕೊಂಡು ಫೈನಲ್ ಆಗಿ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಹೊರಡಕ್ ಮನ್ಸಿರ್ಲಿಲ್ಲ, ಅವನಿಗೂ ಕಳ್ಸಕ್ ಮನ್ಸಿರ್ಲಿಲ್ಲ, ಆದ್ರೂ ಹೊರಟ್ವಿ ಫೈನಲ್ ಬಾಯ್ ಹೇಳ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.